ಇರೋದು 6 ಪ್ಲಸ್ ಯೋಗ್ಯ, ಇದನ್ನು ಕೂಡಿಸಿದ್ರೆ ಆರೋಗ್ಯ ಆಗ್ತದೆ. 6 ವಿಚಾರಿಸು ಅಂತಾರೆ. ಯಾರು ನಾನು ಅಂತ ವಿಚಾರಿಸು ಅಂದರೆ ಈ ದೇಹದ ರಕ್ತದಲ್ಲಿ 6 ರುಚಿಗಳು ಸೇರ್ಕೋತಾವೆ ಪ್ರತಿದಿನ. ಅದಕ್ಕೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಷಡ್ರಸಗಳು ಅಂತ ಕರೀತಾರೆ. ಷಡ್ರಸ ನೆನ್ಪಿಟ್ಕೋರಿ, ಹೆಣ್ಮಕ್ಳಿಗೆಲ್ಲ ಗೊತ್ತದವು, ನಾ ಹೇಳಿದ ಮೇಲೆ ಗೊತ್ತಾಗತ್ತದು. ಪ್ರತಿನಿಧಿಗಳ ಕ್ಷೇಮಾಭಿವೃದ್ಧಿ ಸಂಘ ನವಲಗುಂದ ಶಾಖೆ ವತಿಯಿಂದ 2022-23ನೇ ಸಾಲಿನ ವಾರ್ಷಿಕ ಸರ್ವಸಾಮಾನ್ಯ ಸಭೆಯ ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಿಸರದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಂಡಿರುವಂಥ ಕಪ್ಪತ್ತು ಗುಡ್ಡವನ್ನು ಉಳಿಸಿ ಬೆಳೆಸಿ ಜೀವ ವೈವಿಧ್ಯವನ್ನು ಉಳಿಸಿಕೊಂಡು ಹೋಗುವುದರಲ್ಲಿ ನಿರಂತರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ತಪಸ್ಸಿನ ಸ್ವರೂಪದಲ್ಲಿ ಒಂದು ಸಂಘರ್ಷವನ್ನೇ ಮಾಡಿ ಅಲ್ಲಿ ಸಾಕಷ್ಟು ಹೆಜ್ಜೆಯನ್ನು ಮುಂದಿಟ್ಟಿರ್ತಕ್ಕಂಥ ಪರಮ ಪೂಜ್ಯರು ನಂದಿವೇರಿ ಮಠದ ಪೂಜ್ಯರಾಗಿ ಕಾರ್ಯನಿರ್ವಹಿಸ್ತಾ ನಾಡಿನಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥ ಸಮಾಜಕ್ಕೆ ಜಾಗೃತಿಯನ್ನು ತಂದುಕೊಡುವಂಥ ಪರಮ ಪೂಜ್ಯನೀಯ ಶ್ರೀಮನ್ ನಿರಂಜನ ಪರಿಣಾಮ ಸ್ವರೂಪಿಗಳಾದ ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ಚರಣದಲ್ಲಿ ಪ್ರಣಾಮಗಳನ್ನು ಮೊಟ್ಟ ಮೊದಲಿಗೆ ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮದ ತಮ್ಮವರೇ ಆಗಿರುವಂಥ ಅನುಭವಿಗಳು, ಸನ್ಮಾನ್ಯ ಅಳಗವಾಡಿಯವರೇ, ಹಾಗೆ ಮುಖ್ಯ ಅತಿಥಿ ಮಹೋದಯರೇ, ವೇದಿಕೆ ಮೇಲಿರುವಂಥ ಎಲ್ಲ ಪ್ರಮುಖರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕ್ರಿಯಾಶೀಲ ಕಾರ್ಯಕರ್ತ ಬಂಧುಗಳೇ, ಹೆಚ್ಚು ಕಡಿಮೆ ಮಾಡಬೇಡಿ, ಅಷ್ಟೇ ಇಲ್ಲಿ ಕೇಳ್ತದೆ. ಅವ್ರು ಸುಮ್ಮನಾಗಿಬಿಟ್ರೆ ಎಲ್ಲರಿಗೂ ಕೇಳ್ತದೆ. ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯರು ಪಡೇಸೂರು ಶಾಸ್ತ್ರಿಯವರೇ, ಸಮಾಜದ ಎಲ್ಲ ಸಜ್ಜನ ಬಾಂಧವರೇ, ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಆರ್ಥಿಕ ದಿಶೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ಅವರ ಕುಟುಂಬಸ್ಥರಾಗಿರುವಂಥ ಎಲ್ಲ ಮಾತಾ ಭಗಿನಿಯರೇ, ತಮಗೆಲ್ಲರಿಗೂ ಸಹಿತ ವಂದನೆಗಳು. ಹಿಂಗೆ ಒಂದು ಊರಾಗೂ ಒಂದು ಕಾರ್ಯಕ್ರಮ ನಡೆದಿತ್ತು. ಕೊನೆಗೆ ಕಾರ್ಯಕ್ರಮ ಮುಗಿಯುವಾಗ ಸಭೆ ಮೇಲೂ ಯಾರಿರಲಿಲ್ಲ, ವೇದಿಕೆ ಮೇಲೆ ಅಲ್ಲೂ ಯಾರಿರಲಿಲ್ಲ. ಅಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆ ಕಾರ್ಯಕ್ರಮದ ಹೆಸರೇನು ಅಂದರೆ ಸನ್ಮಾನ ಕಾರ್ಯಕ್ರಮ ಅಂತ ಮಾಡಿದ್ರು. ಅದಕ್ಕೆ ಮತ್ತೇನೂ ಇರಲಿಲ್ಲ. ಹಂಗೂ ಆಗ್ತಾವೆ ಮೇಮ್. ಇನ್ನೊಂದು ಊರಿಗೆ ಹೋದಾಗ ಕಾರ್ಯಕ್ರಮ ಆಗಿತ್ತು. ಆ ಊರ ಹೆಸರು ಹೇಳೋದಿಲ್ಲ. ಭಾಳ ಗಣ್ಯರಿದ್ದರು, ಮಂತ್ರಿಗಳೆಲ್ಲ ಇದ್ದರು, ರಾಜ್ಯದ ಮಂತ್ರಿಗಳೆಲ್ಲ ಇದ್ದರು. ಅದರಲ್ಲಿ ನಾನು ಇದ್ದೆ. ಸುಮಾರು ಆ ಕಾರ್ಯಕ್ರಮ, ನೀವು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನನ್ನ ನೋವಲ್ಲ, ಹಾಗೆ ಸುಮ್ಮನೆ ಹೇಳ್ತೀನಿ. ಅದನ್ನು ಮೊಟಕುಗೊಳಿಸೋದು ಹೇಗೆ, ಸುಂದರಗೊಳಿಸೋದು ಹೇಗೆ ಅನ್ನೋದ್ರ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕು. ಸುಮಾರು ಒಂದು 75 ಜನರಿಗೆ ಮಾಲಾರ್ಪಣೆ ಮಾಡಿದರು. ಅದ್ರಾಗೊಬ್ಬರು ಮಾಲಾರ್ಪಣೆ ಮಾಡೋರು ಇರಲಿಲ್ಲ. ಎಲ್ಲಿ ಹೋಗ್ಯಾರ್ರಿ ಅಂದ್ರೆ ಅವ ತೆಮ್ ತೊಗೊಂಡು ಹೋಗ್ಯಾರ್ರಿ ಅವ್ರಂದ. ಅವನ್ನ ಕರ್ಕೊಂಬರೋ ಮಟ್ಟ ಬಿಡಲಿಲ್ಲ ಇವರು. ಸ್ವಲ್ಪ ನಗಲಿ ಅಂತ ಹೇಳಿದೆ, ನಗರಿ ಸ್ವಲ್ಪ. ನಗಲಿಲ್ಲ ಅಂದ್ರೆ ಕ್ಯಾನ್ಸರ್ ಬರ್ತದಂತ ಸುದ್ದಿ ಅದೈತಿ ಇತ್ತೀಚೆಗೆ. ಮತ್ತು ಕರೆ ನಗಬೇಕಂತ, ಯಾರಿಗಾರ ಕೆಟ್ಟ ಆದ್ರೆ ನಗಬಾರ್ದು. ಮತ್ತೆ ಭಾಳ ಮಂದಿ ಯಾರಿಗಾರ ಕೆಟ್ಟ ಆದ್ರೆ ನಗ್ತಾರೆ. ಅವ್ರ ಹುಡುಗ ಫೇಲ್ ಅನ್ನೋರು ಜಗ್ ನಗ್ತಾರೆ. ಹಂಗಾಗಬಾರ್ದು, ಖುಷಿಯಿಂದ ನಗೋದನ್ನು ಕಲಿಬೇಕು. ಭಾರತೀಯ ಜೀವ ವಿಮಾ ನಿಗಮ ನವಲಗುಂದ ಶಾಖೆಯ ವತಿಯಿಂದ ಸರ್ವಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಿದಿರಿ.
ಪ್ರಸ್ತಾವನೆಯ ಮೂಲಕ, ವರದಿ ವಾಚನದ ಮೂಲಕ, ಲೆಕ್ಕಪತ್ರದ ಮೂಲಕ, ಸನ್ಮಾನದ ಮೂಲಕ ಈ ಕಾರ್ಯಕ್ರಮ ಆರಂಭ ಆಗಿದೆ. ನಂದು ಖಾತೆ ಇದೆ ಇಲ್ಲಿ. ಭಾಳ ಹಿಂದೆ, ಸುಮಾರು 10 ವರ್ಷದ ಹಿಂದೆ ಈ ಕಾರ್ಯಕ್ರಮದಲ್ಲಿ ಒಮ್ಮೆ ಭಾಗವಹಿಸಿದ್ದೆ. ಈ ಸಂದರ್ಭದಲ್ಲಿ ನಮ್ಮೂರಿನವರು ಇಬ್ಬರಿದ್ದಾರೆ, ನನ್ನ ಜೊತೆಗೆ ಓದಿದವರು ಒಬ್ಬರು ಇಲ್ಲಿ LIC ಪ್ರತಿನಿಧಿಗಳಿದ್ದಾರೆ. ಸಕ್ಕರಪ್ಪ ಚಕ್ರಸಾಲಿ, ನಮ್ಮ ಗಂಗಾಧರ ಮೇಟಿ ಮತ್ತು ನಮ್ಮ ಮೆಣಸಿಗೆಯವರು ನಮ್ಮೂರಿನವರು. ಇಲ್ಲಿ ಉಳಿದವ್ರೆಲ್ಲರದು ನನಗೆ ಬಹುತೇಕ ಪರಿಚಯ ಇದೆ. ನನಗೆ ಪರಿಚಯ ಇಲ್ಲ ಅಂದರೂ ನನ್ನ ಪರಿಚಯ ಅಂತೂ ಬೇರೆಯವ್ರಿಗೆಲ್ಲರಿಗೂ ಇದೆ ಅಂತ ಭಾವಿಸ್ಕೊಂಡಿದ್ದೀನಿ. ಹೀಗಾಗಿ ಕೆಲವ್ರಿಗೆ ಯಾರಿಗೆ ಮಾಲಾರ್ಪಣೆ ಮಾಡಿಲ್ಲ, ಹೂ ಕೊಟ್ಟಿಲ್ಲ, ಅವ್ರಿಗೆ ನೋವಾಗಿರ್ಬೋದು. ನಾನು ಎಲ್ಲರಿಗೂ ಒಂದು ಕೊಡ್ತೀನಿ ಹೂವನ್ನು. ಅದಕ್ಕೇನು ನೋವು ಮಾಡ್ಕೋಬಾರ್ದು. ಭಾಳಷ್ಟು ಜನ ಸಾಧನೆ ಮಾಡಿದ್ದನ್ನು ನೋಡಿ ಖುಷಿಯಾಗಿದೆ. ಅದಕ್ಕಾಗಿ ಭಾರತೀಯ ಜೀವ ವಿಮಾ ನಿಗಮ ಅನ್ನುವಂಥದ್ದು ತಾವೆಲ್ಲ ಅದರಲ್ಲಿ ಸಾಕಷ್ಟು ಅಧ್ಯಯನ ಮಾಡಿ, ಓದಿ, ತಿಳಿದು ಪ್ರತಿನಿಧಿಗಳಾಗಿ ಅವರ ಬಾಳಿಗೆ ಬೆಳಕಾಗಿರೋದು ಇಡೀ ದೇಶದಲ್ಲಿ ನಡೆದಿದೆ. ಅದರ ಬಗ್ಗೆ ಏನು ಸಂಶಯ ಇಲ್ಲ. ಇನ್ನಾವುದರಲ್ಲಾದರೂ ಹಣ ತೊಡಗಿಸ್ಬೇಕಾದ್ರೆ ಸಂಶಯ ಬರ್ತದೆ. LICಯಲ್ಲಿ ಹಣ ತೊಡಗಿಸ್ಬೇಕಾದ್ರೆ ಸಂಶಯ ಏನು ಬರಂಗಿಲ್ಲ. ಅಂಥ ಒಂದು ಪ್ರಾಮಾಣಿಕತೆಯ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಭಾರತೀಯ ಜೀವ ವಿಮಾ ನಿಗಮ. ನಾನು ಮೊಟ್ಟ ಮೊದಲಿಗೆ LICಯನ್ನು ಮಾಡಿಸಿರೋದು 1994ನೇ ಇಸ್ವಿ. 1984ರಲ್ಲಿ ಬೆಂಗಳೂರಿನ HALನಲ್ಲಿ LIC ಮಾಡಿಸಿದ್ದೆ. ಈ ಸಮಯದಲ್ಲಿ ಅಲ್ಲಿರೋರ್ದೊಬ್ಬರದು ಹೆಸರು ಹೇಳಿಲ್ಲ ಅಂತಂದರೆ ಅಪವಾದ ಆಗ್ತದೆ. ನಾನು ಮಾಡುವಂಥ ಕಂಪ್ನೀಲಿ ಒಬ್ಬರು ಕೆಲಸ ಮಾಡ್ತಾಯಿದ್ರು, ಅವರು LIC ಏಜೆಂಟ್ರಾಗಿದ್ದರು. ಆ ಕಂಪ್ನೀಲಿ ನಾನಿದ್ದಾಗ 26,000 ಜನ ಕೆಲಸಗಾರಿದ್ದೀವಿ. ನಾವು ಸರ್ವೀಸ್ ಮುಗಿವರೆಗೂ ಒಬ್ರದೊಬ್ಬರು ಪರಿಚಯ ಆಗದೆ ಇರುವಂಗೆ ಇರ್ತಿದ್ವಿ ನಾವು. ಆದರೆ ಆ LIC ಆಫೀಸರ್ ಒಬ್ಬರು ಇದ್ರಲ್ಲ, ಸುಬ್ರಹ್ಮಣ್ಯ ಅಂತ, ಅವ್ರು ಇಡೀ 26,000 ಜನರಿಗೂ ಪರಿಚಯ ಇದ್ರು. ಬೇರೆಯವರು ಭಾಳ ಮಂದಿ ಇದ್ರು LIC ಅವರು. ಆದರೆ ಅವರೊಬ್ಬರು ಎಲ್ಲರಿಗೂ ಯಾಕೆ ಪರಿಚಯ ಆಗಿದ್ರು ಅಂದ್ರೆ ಅವ್ರು ಅಷ್ಟು ಪ್ರಾಮಾಣಿಕ, ಕ್ರಿಯಾಶೀಲ, ಆತ್ಮೀಯತೆಯಿಂದ ಕೆಲಸ ಮಾಡ್ತಿದ್ರು. ಈ LIC ಕೆಲಸದಲ್ಲಿ ಬೇಕಾಗಿರೋದು ಕ್ರಿಯಾಶೀಲತೆ ಮತ್ತು ಬಂಧುಗಳೊಂದಿಗೆ ಆತ್ಮೀಯತೆ ಮತ್ತು ಪ್ರಾಮಾಣಿಕತೆ. ಅಷ್ಟ ಸರ್ಟಿಫಿಕೇಟ್ ಇದಕ್ಕೆ, ಬೇರೆ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಇನ್ಯಾವುದಾದ್ರು ಓದಿದ್ರು ಅದರದ್ದೇನು ನೋಡಂಗಿಲ್ಲ. ಒಬ್ಬ ಮನುಷ್ಯನಿಗೆ ಸರ್ಕಾರಿ ಕೆಲಸ ಸಿಗಲಿಲ್ಲ ಅಂತಂದರೆ LICನಲ್ಲಿ ಭಾಳ ಬೇಗ ಬೆಳಿಬೇಕಾದ್ರೆ ಈ 3 ಸರ್ಟಿಫಿಕೇಟ್ ಇದ್ರೆ ಸಾಕು, ಅವ್ರ ನಾಡಿಗೆ, ರಾಷ್ಟ್ರಕ್ಕೆ ದೊಡ್ಡವರು ಆಗ್ಬೋದು. ನಾನು ಕಂಡುಕೊಂಡಿರುವಂಥ ಪ್ರಾರಂಭದಲ್ಲಿಯೇ ಈ ಜೀವ ವಿಮಾ ನಿಗಮದ ಬಗ್ಗೆ ಹೇಳಬೇಕಾದಾಗ ಇದು ಒಂದು ನನಗೆ ಅನಿಸಿರೋದನ್ನು ನಾನು ಹೇಳಿದ್ದೆ. ಆದರೆ ಒಬ್ಬರು ಯಾರೋ ಒಂದು 2 ವರ್ಷದ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು LICಯ ಕಾರ್ಯಕ್ರಮ 75ನೇ ವರ್ಷದ ಮಾಡುವಾಗ ನನ್ನ ಗೆಸ್ಟ್ ಕರೆದಿದ್ರು. ಅಲ್ಲಿ ಒಬ್ಬರು ನನಗೆ ಸೂಚ್ಯವಾಗಿ ಹೇಳಿದರು, LIC ಎಂದ ಆರಂಭ ಆಗಿದೆ ಅಲ್ಲಿವರೆಗೂ, ಇಲ್ಲಿಯವರೆಗೆ LIC ಮಾಡಿಸಿರೋರು ಬಂದಿಲ್ವೋ, ಅಥವಾ ಅವರು ಡೆತ್ ಆಗಿದ್ದಾರೋ, ಅಥವಾ ಮಾಡಿಕೊಂಡಿರೋರು ಏನೋ ನಿಲ್ಲಿಸೋಗಿದ್ದಾರೋ, ಅಂಥ ಹಣ ಎಷ್ಟೈತೆ ಅಂದ್ರೆ 1 ವರ್ಷದ ಭಾರತೀಯ ಬಜೆಟ್ನಷ್ಟು ಐತೆ ಅಂತ ಒಬ್ರು ಹೇಳಿದ್ರು. ಅದೇನಾದರೂ ಹಂಗೆ ಉಳಿದಿದ್ರೆ ಅದನ್ನೆಲ್ಲರೂ ಸೇರಿ ವಿಚಾರ ಮಾಡಿ ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ತಿಳಿಸಿ ಆ ಹಣ ಯಾರ್ದಿದೆ ನೋಡಿ ಅದನ್ನು ಅವ್ರಿಗೆ ಕೊಡೋದು ಒಳ್ಳೆಯದು, ನನ್ನದೊಂದು ಕಿವಿ ಮಾತು. ಯಾಕಂದ್ರೆ ನಂದು ಒಂದು 500-600 ರೂಪಾಯಿ ಐತದು. ಋಣದೊಳಗೆ ಹೋಗ್ಬಾರ್ದಲ್ವಾ, ಕೊಟ್ಟು ಬಿಡ್ಬೇಕಂತ, ಹುಡುಕಿ ಕೊಡ್ಬೇಕಂತ. ಅವ್ರ ವಂಶಾವಳಿಯವ್ರು ಯಾರಾದ್ರೂ ಅವ್ರಿಗಾರ ಕೊಟ್ಟು ಬಿಡ್ಬೇಕಂತ. ಅದು ಹಾಗೆ ಅಲ್ಲಿ ಬಿತ್ತಂದ್ರೆ ಅದು ನಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೌದೋ ಅಲ್ವೋ ಮತ್ತೆ ಹೇಳ್ರಿ, ಹೌದಲ್ರಿ? ನಮ್ದೊಬ್ರು LIC ಮಾಡಿದ್ರು, ಅವ್ರು ಏನೋ ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ತೊಂದರೆ ಆಯಿತು, ಅವ್ರ ದೇಹ ಬಿಟ್ಟು ಹೋದ್ರು. ಆ ಹಣ ಅಲ್ಲಿ ಈಗೇನು ಕಂಪ್ಯೂಟರ್ಲಿದೆ, ಎಲ್ಲ ಬಂದುಬಿಡ್ತದೆ. ಅದಕ್ಕಾಗಿ ಆ ಕೆಲಸವನ್ನು ಸಂಬಂಧಪಟ್ಟವ್ರು ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾವುದೋ ಒಂದು ಅಜ್ಜಿ ಮಾತಾಡಿಸಿದ್ವಿ, ನಮ್ದು LIC ಮಾಡಿದ್ವಿ, ಆ ಮಾಡ್ಕೊಂಡವ್ರು ಬಂದೇ ಇಲ್ಲರಿ, ನಮ್ದು ರೊಕ್ಕ ಬಂದೇ ಇಲ್ಲ ಅಂತ ಹೇಳಿ. ಎಲ್ಲ ಹಂಗಾಗಿರೋದಿಲ್ಲ, ಆದ್ರೆ ಒಂದೂ ಆಗಬಾರ್ದು.
ಆ ರೀತಿಯಲ್ಲಿ ಆಲೋಚನೆ ಮಾಡೋದು ಪ್ರತಿನಿಧಿಗಳಾಗಿ ಮಾಡಬೇಕಾಗಿರೋ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡೆ. ಈ ದೇಶ ಆಗಲಿ, ನಾಡಾಗಲಿ, ಜೀವನ ಆಗಲಿ ಸರಿಯಾಗಿ ನಡಿಬೇಕಾದ್ರೆ ಇದಕ್ಕೆ 4 ಸ್ತಂಭಗಳಿದ್ದಾವೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಪುರುಷಾರ್ಥಗಳು ಅಂತ ಕರೀತಾರೆ. ಪುರುಷಾರ್ಥಗಳು ಅದರ ಆಧಾರದ ಮೇಲೇ ಇಡೀ ದೇಶ ನಡೀತದೆ. ಯಾರಿಗದು ಅರ್ಥ ಆಗಿಲ್ಲ ಅಂದರೂ ಅದರ ಮೇಲೆ ನಡೀತದೆ. ಒಂದು ಪ್ರಾರಂಭದಲ್ಲಿ ಧರ್ಮದ ಮೇಲೆ ನಡೀತದೆ ದೇಶ. ದೇಶ ಆಗಲಿ, ಸಮಾಜ ಆಗಲಿ, ಯಾವುದೇ ದೇಶ ಆಗಲಿ ಅದು ಧರ್ಮದ ಮೇಲೆ ನಡೀತದೆ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಅರ್ಥಗಳನ್ನು ಬರೆದಿದ್ದಾರೆ. ಬೇರೆ ಬೇರೆಯವರು ನೂರಾರು ರೀತಿಯ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಧರ್ಮ ಅಂದರೆ ನಮ್ಮ ಅಣ್ಣ ಬಸವಣ್ಣ ಹೇಳಿದ್ದಾನೆ, ದಯವೇ ಧರ್ಮದ ಮೂಲ ಅಂತ ಹೇಳಿದ್ದಾನೆ. ದಯ ಅಂದ್ರೇನು? ಕರುಣೆ ಅಂತ ಅರ್ಥ. ಈಗ ನೀವೇನು ಯಾರೋ ಒಬ್ಬರು ಡೆತ್ ಆದ ತಕ್ಷಣ ಅಯ್ಯೋ ಪಾಪ ಅಂತ ಹೋಗಿ ದುಡ್ಡು ಕೊಡ್ತಿರಲ್ಲ, ಅದೇ ಕರುಣೆ. ಸಾಯಿಲ್ ಬಿಡು ಆಮೇಲೆ ನೋಡೋನು ಅಂದ್ರೆ ಅದು ಕರುಣೆ ಅಲ್ಲ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ದಾರೆ. ಹುಚ್ಚು ನಾಯಿಗಂತ ಬರೆದಿಲ್ಲ ಅದ್ರಾಗ. ಪ್ರಾಣಿಗಳಲ್ಲಿ ಅಂತಾರೆ. ಹುಚ್ಚು ನಾಯಿಗೆ ಯಾಕೆ ಬರೋದಿಲ್ಲ ಅಂದ್ರೆ ಹುಚ್ಚು ನಾಯಿ ಬಂದಿತ್ತಾರು ನವಲ್ಗುಂದಾಗ ಏನಂತಾರೆ, ಮೊದಲು ಬಡೀರಿ ಅದನ್ನಂತ. ಪಾಪ್ರಿ ಅಂತಾರಣ? ಇಲ್ಲ. ಮತ್ತೆ ಧರ್ಮಕ್ಕೇನು ಹೇಳ್ತಾರೆ ಅಂದರೆ ಪರೋಪಕಾರವೇ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳಿದೆ. ವೇದಗಳಲ್ಲಿ ಹೇಳಿದೆ ಪರೋಪಕಾರ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳಿದ್ದಾರೆ. ಆಧ್ಯಾತ್ಮದಲ್ಲಿ ಹೇಳಿದ್ದಾರೆ ತನ್ನನ್ನು ತಾನು ಅರಿಯುವುದೇ ಶ್ರೇಷ್ಠವಾದ ಧರ್ಮ ಅಂತಲೂ ಹೇಳಿದ್ದಾರೆ. ತನ್ನ ತಿಳ್ಕೊಳ್ಳೋದು, ತಮ್ಮನ್ನು ತಾವು ತಿಳ್ಕೊಳ್ಳೋದು ಅಂದ್ರೆ ಏನು? ಅವ್ರ ಹೆಸರು ಹೇಳಿದ ಕೂಡಲೇ ಅವ್ರ ಹೆಸರು ಹೇಳ್ತಾರೆ. ಕೇಳಿದರೆ ಹೆಸರೇನು ಹುಟ್ಟುತ್ತಾ ಇಟ್ಟಾರನ ಯಾರಿಗಾರೆ? ಹೆಸರಿಡೋ ಮಟ್ಟ ಕೂಸು ಅಂತ ಕರಿತಿದ್ರು. ಅವಾಗ 13 ದಿನಕ್ಕೆ ಇಡ್ತಿದ್ರು. ಈಗ 13 ತಿಂಗಳಾದರೂ ಹೆಸರು ಇಡಂಗಿಲ್ಲ. ಯಾಕಂದ್ರೆ ಅದು ಬದುಕ್ತತೆ ಅನ್ನೋದು ಖಾತ್ರಿನೇ ಇಲ್ಲ. ಅದಕ್ಕೆ ನಾಯಿ ಹೆಸರು ಇಟ್ಟುಬಿಟ್ಟಿರ್ತಾರೆ, ಪಿಂಕಿ ಅಂತೆ. ಕಾಯಿನ್ ಪಿಂಕಿನೇ ಅದು. ಧರ್ಮ ಅಂದರೆ ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಹಿಸುವುದಿದೆಯಲ್ಲಿ ಇದು ಸಾಮಾನ್ಯವಾಗಿರತಕ್ಕಂಥ ಧರ್ಮ. ನನ್ನಂತೆ ಪರರು ಚೆನ್ನಾಗಿರಬೇಕು ಅಂತ ಯಾರು ಭಾವಿಸ್ಕೋತಾರೆ ಅದೇ ಧರ್ಮ. ಯಾರ ರೀತಿ ನೀತಿ ರಿವಾಜುಗಳು ಹೇಗೆ ನಡೀತಾ ಇದ್ದಾವೆ ಅದನ್ನು ನಾನು ಒಪ್ಪಿಕೊಂಡ್ರೆ ಅದು ಧರ್ಮ. ವ್ಯಾಸ ಮಹರ್ಷಿಗಳು ಪರೋಪಕಾರದಿಂದ ಪುಣ್ಯ, ಪರರನ್ನು ಪೀಡಿಸುವುದರಿಂದ ನರಕ ಅಂತ ಹೇಳಿದ್ದಾರೆ. ಇದನ್ನು ಅವರು ಬರೀ ಇಷ್ಟೇ ಹೇಳಿಬಿಟ್ಟಿಲ್ಲ. ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳ ಸಾರ ಮತ್ತು ಎಷ್ಟು ಗ್ರಂಥಗಳಿದಾವೆ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ರಸ ಮಾಡಿ ತೆಗೆದ್ರೆ ಇಷ್ಟೇ ಸಾಲು ಬರ್ತದೆ. ನೀನು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಿನಗೆ ಪುಣ್ಯ ಪ್ರಾಪ್ತಿ ಆಗ್ತದೆ, ಅದೇ ಧರ್ಮ. ಇನ್ನೊಬ್ಬರಿಗೆ ನೀನು ತೊಂದರೆ ಕೊಟ್ಟರೆ ನಿನಗೂ ತೊಂದರೆನೇ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ಆಗುತ್ತೆ, ಇಲ್ಲ 12 ವರ್ಷ ಆದಮೇಲೆ ಆಗುತ್ತೆ, ಒಟ್ಟು ಕೊನೆಗೆ ಆಗುತ್ತೆ. ಅದು ನರಕ. ಇದೇ ಸರ್ವ ಗ್ರಂಥಗಳ ಸಾರ ಅಂತ ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ. ಇದನ್ನೇ ವ್ಯಾಖ್ಯಾನ ಮಾಡುವಾಗ ಶಂಕರಾಚಾರ್ಯ ಹೇಳ್ತಾರೆ, ಕಾಣುವಂಥದ್ದೆಲ್ಲವೂ ಸುಳ್ಳು, ನಿನ್ನೊಳಗಿರುವಂಥ ಜೀವಾತ್ಮ ಒಂದೇ ಸತ್ಯ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ನೀವೇನೇಲಿ ಕೂತೀರಿ, ನಾನು ಹೇಳೋದೆಲ್ಲ ಕೇಳಿಸ್ಕೊತಾ ಇದ್ದೀರಿ, ಭಾಳ ಖುಷಿ ಆಗ್ಲಿಕ್ಕತ್ತದೆ. ಅಕಸ್ಮಾತ್ ಇಲ್ಲೊಂದು ಶವ ಕುಂಡ್ರಿಸಿದ್ರಂದ್ರೆ ಅದಕ್ಕೇನು ಕೇಳ್ತದೆ? ಏನು ಕೇಳಂಗಿಲ್ಲ. ಶವಕ್ಕೆ ಎಷ್ಟು ಬೆಲೆ ಇದೆ? ಎಷ್ಟು ಬೆಲೆ ಇದೆ? ಒಂದು ಊರಾಗ ಒಬ್ಬ ಸತ್ತು ಬಿಟ್ಟ ಅವ್ರ ಮನೆ ಮುಂದೆ. ನಾಟಕ ನೋಡಕತ್ತಿದ್ದ, ಅಲ್ಲೇ ಕಟ್ಟಿ ಮೇಲೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಿ. ಅವಾಗ ಭಾಳ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಹಾಕಿದ್ದು, ಈಗ 13 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ. ಯಾರು ಸೂರ್ಯೋದಯ ಆದಮೇಲೆ ಹೇಳ್ತಾರೆ ಅವ್ರಿಗೆ ನಿಶ್ಚಿತವಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇತ್ತೀಚೆಗೆ ಸಂಶೋಧನೆ ಹೇಳ್ತಾ ಇತ್ತು. ಕೆಲವರು ಸೂರ್ಯೋದಯ ಆದಮೇಲೂ ಹೇಳ್ತಾರೆ, ಕೆಲವರು 9 ಗಂಟೆಗೆ ಹೇಳ್ತಾರೆ, ಕೆಲವರು 10 ಗಂಟೆಗೆ ಹೇಳ್ತಾರೆ, ಕೆಲವರು ಮರುದಿನನೂ ಹೇಳಕತ್ತಾರೆ. ಅದಕ್ಕೆ ಬೆಂಗಳೂರಾಗ ರಾತ್ರಿನ ರಂಗೋಲಿ ಹಾಕಿ ಮಕ್ಕೊಂಬಿಟ್ಟಿರ್ತಾರೆ, ಹೇಳೋದು ಬೇಡ ಅಂತೇಳಿ. ಬೆಂಗಳೂರು, ಮುಂಬೈ, ಪುಣೆ ಇಷ್ಟು ದೊಡ್ಡ ಹಾಕ್ಯಾರಲ್ಲ ರಾತ್ರಿ, ನಾಳೆ ಹೇಳೋದಿಲ್ಲಲ್ರಿ ಅದಕ್ಕೆ ಅವ್ರು. ಅಂದ್ರೆ ಗ್ಯಾರಂಟಿನೇ ಇಲ್ಲ ಅವ್ರು ಹೇಳೋದು.
80 ವರ್ಷ ಆದಾಗ ಒಬ್ಬ ಹಾರ್ಟ್ ಅಟ್ಯಾಕ್ ಆಯಿತು ಒಂದು ಹಳ್ಳಿ ಒಳಗೆ. ಚಪ್ಪಲಿ ಅಲ್ಲಿ ಬಿಟ್ಟಿದ್ದ, ಮೇಲೆ ಕಟ್ಟಿ ಮೇಲೆ ಸತ್ತಿದ್ದ. ಅವಾಗ ನಾಟಕ ಮುಗೀತಿ, ಇಲ್ಲ ನಾಟಕ ಇನ್ನೂ ಚಾಲೂ ಇತ್ತು. ಅದು ನಾಟಕ ಬಿಡ್ತಾರೆ, ಕಲ್ಲು ಹೋಗುತ್ತಾರೆ ಬಂದ್ ಮಾಡಿದರೆ. ಈ ಸುದ್ದಿ ಎತ್ತಿ ಇವ್ನು ಸತ್ತಾನಂತೇಳಿ ಆ ಮನಿಯರಂದ್ರೆ ಅದು ನಾಟಕದ ಏನಾರಾಗಲಿ ಮೊದಲು ಇವನು ತೊಗೊಂಡು ಹೋಗ್ರಿ ಅಂದರು. ಗೌಡ್ರು ಊರಿಗೆ ಸಾವ್ಕಾರು ಆ ನಾಟಕನ ಇವ್ರ ರೊಕ್ಕದ ಮೇಲೆ ನಡೆಯಕತ್ತತ್ತೆ. ಮನಿಯರ ಇದ್ರೆ ಮೊದಲು ತಗೋರಿದ್ದೀನಿ ಹೆಣ ಅಂದು. ಇವ್ರು ತೊಗೊಳಕ್ಕೆ ಬಂದ್ರೆ ಮುಂಜಾನೆ ಮಟ್ಟ ನಡೀತೈತೆ ಅಂದ್ರೆ ಹ್ಞೂ 1 ನಿಮಿಷ ಇಡುವಂಗಿಲ್ಲ ತಗೋರಿ ಅಂದ್ರು. ಮೊದಲು ಇವರ ಬಾ ಅಂದಿದ್ರು. ಅವನು ಜೀವ ಆತ್ಮವನ್ನು ಹೊಂದಿದಾಗ ಎಲ್ಲರೂ ಬಾಬಾ ಅಂದರು. ಅದು ಇಲ್ದಾಗ ಏನಂದ್ರು, ಮೊದಲು ತಗೋರಿ ಅಂದರು. ಅವನ್ನ ಎತ್ಕೊಳ್ಳುವಾಗ ಏನಂದ್ರು, ಅವರು ಚಪ್ಪಲ್ ಅದವ್ರು ಇಲ್ಲಿ ಅಂದ್ರು. ಅವಿದ್ರೆ ಇರ್ಲಿ ಬೇಕಾದ್ರೆ 1 ವಾರ, ಇವನು ಮೊದಲು ತಗೋರಿ ಅಂದ್ರು. ಅಂದ್ರೆ ದೇಹಕ್ಕೆ ಜೀವಾತ್ಮ ಇರ್ಲಿಕ್ಕಂದ್ರೆ ಚಪ್ಪಲಿಕ್ಕಿಂತನೂ ಬೆಲೆ ಇಲ್ಲ ಅಂತ ಅರ್ಥ. ಅದಕ್ಕೆ ಮಾನವ ಜನ್ಮದಲ್ಲಿರುವಂಥ, ಮಾನವನ ದೇಹದಲ್ಲಿರುವಂಥ ಅರಿವು ಅಂತ ಏನಿದೆ ಅದಕ್ಕೆ ಆತ್ಮ ಅಂತ ಕರೀತಾರೆ. ಆತ್ಮ ಒಂದೇ ಸತ್ಯ, ಉಳಿದಿರೋದೆಲ್ಲವೂ ಸುಳ್ಳು ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ, ದಯೆಯನ್ನೇ ಆಧಾರವಾಗಿಟ್ಟುಕೊಂಡಿರುವಂಥ LICಲಿ ಕೆಲಸ ಮಾಡುವಂಥವ್ರೆಲ್ಲರೂ ಕೂಡ ಆ ಹಣವನ್ನು ತೊಡಗಿಸಿರೋರಿಗೆ ಕಾಲಕ್ಕೆ ಸಕಾಲದಲ್ಲಿ ಆಪತ್ತಿನಲ್ಲಿ ಏನು ನಾವು ಹೋಗಿ ಅವ್ರಿಗೆ ಮನೆಗೆ ಹಣ ಕೊಡ್ತೀವಿ, ಅದೇ ದಯ, ಅದೇ ಧರ್ಮ ಅಂತ ಹೇಳ್ಬೋದು. ಅದಕ್ಕೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ. ಮೂಲ ಹುಡುಕಿದ್ರೆ ಅದಕ್ಕೆ ದಯೆ ಅಂತ ಆಗ್ತದೆ. ಅದಕ್ಕೆ 4 ಸ್ತಂಭಗಳಲ್ಲಿ ಧರ್ಮ ಅನ್ನೋದು ಮೊದಲನೇ ಸ್ತಂಭ. ಇದು ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂಥ ಶಬ್ದ ಆಯ್ತು. ಅಂದರೆ ಬದುಕಿಗೆ ಬೇಕಲ್ಲ. ಇಲ್ಲಿ ಒಂದು ಸ್ಟೇಜ್ ಹಾಕಿರಿ, ಈ ಸ್ಟೇಜ್ನವ್ರನ್ನ ಕರೆದು ಬಿಟ್ಟು ಇದನ್ನೊಂದು ಹಾಕಿಕೊಡ್ರಿ ಅಂದ್ರೆ ಅವ್ರು ಏನಂತಾರೆ, ಮೊದಲ ನಿಮ್ಗೆ ಕೂಡ ವ್ಯವಹಾರ ಮಾತಾಡ್ತಾರೆ. ನೀವೇನಾರ 4ನೇ 8ನೇ ಕೊಡ್ತೀರಿ ಅಂದ್ರೆ ಹಾಕ್ತಾರೆ ಅಂದರು. ಇಲ್ಲ, ಕರಾರಾಗುತ್ತೆ ಇಷ್ಟು ಕೊಡಬೇಕು ಅಂತ. ಅದು ಕೊಡಕ್ಕೆ ನಿಮ್ಮ ಹತ್ರ ಇದ್ರೆ ಅಷ್ಟೇ ಇದು ಸ್ಟೇಜ್ ಆಗುತ್ತೆ, ಈ ಮೈಕ್ ಬರ್ತದೆ, ಇವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇಲ್ಲಿ ಬರಂಗಿಲ್ಲ. ಎರಡನೇದ್ದು ಯಾವುದು ಅಂದ್ರೆ ಅರ್ಥ ಅಂದರೆ ಹಣಕಾಸು. ಹಣ ಇಲ್ಲದವನು ಹೆಣಕ್ಕಿಂತ ಕಡಿ ಅಂತ ಹೇಳ್ತಾರೆ. ಅರ್ಥವನ್ನ ಇವತ್ತಿನ ಕಾಲದಲ್ಲಿ ಧರ್ಮಾಧಾರಿತವಾಗಿ ಅರ್ಥ ಸಂಪಾದನೆ ಮಾಡೋದನ್ನು ಪುರುಷಾರ್ಥಗಳಲ್ಲಿ ಹೇಳ್ತದೆ. ನ್ಯಾಯಯುತವಾಗಿ ಚೆನ್ನಾಗಿ ದುಡಿದು, ಶ್ರಮವಹಿಸಿ ದುಡಿದು, ನಮಗೆ ಯಾರ್ದು ಬೇಡ ಅಂಥೇಳಿ ಯಾರು ದುಡಿದು ಅನ್ಯಾಯ ಮೋಸ ಮಾಡದೆ ಯಾರು ಸಂಪಾದನೆ ಮಾಡ್ತಾರೋ ಅದು ಧರ್ಮದ ಆಧಾರದ ಮೇಲೆ ಸಂಪಾದನೆ ಮಾಡಿರುವಂಥ ಅರ್ಥ. ಇಲ್ಲ ಅಂದರೆ ಅದು ಅನರ್ಥ. ಧರ್ಮ ಇಲ್ಲದೆ ಸಂಪಾದನೆ ಮಾಡಿದರೆ ಅದು ಅನರ್ಥ. ಅದು ಯಾವುದಕ್ಕೆ ಖರ್ಚಾಗ್ತದಂದರೆ ವ್ಯರ್ಥ ಖರ್ಚಾಗ್ತದೆ, ಅಥವಾ ಅದು ಅರ್ಥನೇ ಕಳ್ಕೊಂಡು ಬಿಡ್ತದೆ. ನೋಡ್ರಿ, ಅರ್ಥದಲ್ಲೇ ಇದೆ, ಅರ್ಥನೇ ಇಲ್ಲ. ಅವರು ಸಂಪಾದನೆ ಮಾಡೋದಕ್ಕೆ ಅರ್ಥವೇ ಇಲ್ಲ. ಮೊನ್ನೆೊಬ್ಬರು ತೀರ್ಕೊಂಡ್ರು ಭಾರತದಲ್ಲಿ. ಅವ್ರ ಹೆಸರು ಸುಬ್ರತೋ ಸಹಾರಾ ಅಂತ ಅವ್ರ ಹೆಸರು. ಕೇಳಿರ್ಬೋದು ನೀವು ಪೇಪರಲ್ಲಿ. ಅವರ ಒಟ್ಟು ಆಸ್ತಿಯನ್ನು ಸರ್ಕಾರ ಲೆಕ್ಕ ಹಾಕಿ ಹೇಳ್ತೋ 2,65,000 ಕೋಟಿ ಹಣ ಇತ್ತು ಅವ್ರ. ಎಷ್ಟದ ದುಡ್ಡು? 2,65,000 ಕೋಟಿ ಅಂದ್ರೆ ಅಂದಾಜು ಗದಗ ಜಿಲ್ಲೆಯಲ್ಲಿ ಎಷ್ಟು ಹಣ ಇದೆ? ಭೂಮಿ ಎಲ್ಲ ಸೇರಿಕೊಂಡಷ್ಟು. ಇಡೀ ಗದಗ ಜಿಲ್ಲೆ ಎಷ್ಟು? ಅವ್ರ 2 ಮಕ್ಕಳು, ಅವ್ರ ಹೆಂಡತಿ ಮನೆಗೆ ಬರಲಿಲ್ಲಂತೆ. ಎಷ್ಟು ಸರಿ ಕರೆದ್ರು ಬರಲಿ ಅಂತ ಅಮೇರಿಕಾದಾಗಿದ್ರೆ. ಅವ್ರ ಹತ್ರ ಸಾಕಷ್ಟು ಹಣ ಇತ್ತು. ಅದು ಅನರ್ಥಕ್ಕಾಗಿತ್ತೋ ಅಥವಾ ಅವ್ರು ಏನು ಕಳ್ಕೊಂಡಿದ್ರೋ ಬರಲಿಲ್ಲ. ಭಾಳ ಮಂದಿ ಹತ್ರ ಹಣ ಇರ್ತದೆ, ಅದನ್ನು ಸರಿಯಾಗಿ ವಿನಿಯೋಗ ಮಾಡೋದು ಗೊತ್ತಿರುವುದಿಲ್ಲ. ಅರ್ಥಪೂರ್ಣ ಅದನ್ನು ಖರ್ಚು ಮಾಡೋದು ಗೊತ್ತಿರೋದಿಲ್ಲ. ಹೀಗಾಗಿ ಅವರು ಸಂಪಾದಿಸೋದು ಧರ್ಮದ ಆಧಾರದ ಮೇಲೆ. ಇದು ಕೃಷಿಕರೇ ಊರಾಗಿರೋದ್ರಿಂದ ಹೇಳೋದಾದರೆ, ಚೆನ್ನಾಗಿ ಹೊಲವನ್ನು ಉತ್ತಬೇಕು, ಸರಿಯಾದ ತಿಥಿಲಿ ಬಿತ್ತಬೇಕು, ತತಿ ನೋಡಿ ಬೆಳೆ ಹಾಕಬೇಕು, ಸರಿಯಾದ ಪಕ್ವಾದಾಗ ಅದನ್ನು ಕೊಯ್ಲು ಮಾಡಬೇಕು, ಅದನ್ನು ರಾಶಿ ಮಾಡಿ ಯೋಗ್ಯ ಸಮಯದಲ್ಲಿ ಅದನ್ನು ಮಾರಾಟ ಮಾಡಿದಾಗ ಎಷ್ಟು ಹಣ ಬರ್ತದಲ್ಲ, ಇದು ಧರ್ಮಾಧಾರಿತ ಅರ್ಥ ಸಂಪಾದನೆ. ಯಾರು ಇಲ್ದಾಗ ಹೋಗಿ ಮಗ್ಗಲ್ದಾರ ಹೊಲ್ದಂದು 1 ಸಾಲು ಮೆಣಸಿನಕಾಯಿ ಬಿಡಿಸ್ಕೊಂಡು ಬಂದ್ರಂದ್ರೆ ಅದು ಅಧರ್ಮಾಧಾರಿತ
ವ್ಯರ್ಥ ಸಂಪಾದನೆ. ಹಂಗೆ ಮಾಡಿದ್ರೆ ಅಂದ್ರೆ ಏನಾಗುತ್ತೆ ಅಂತಂದರೆ, ಆ ಯಾರು ತಪ್ಪು ಮಾಡ್ತಾರೋ ಅವರ ದೇಹದಲ್ಲಿ ಒಂದು ಕ್ರಿಯೆ ಉತ್ಪಾದನೆ ಆಗುತ್ತೆ, ಗೊತ್ತಿಲ್ಲದೆ ಉತ್ಪಾದನೆ ಆಗುತ್ತೆ. ಅವರೇನೋ ತಂದಿರ್ತಾರೆ, ಖುಷಿ ಇರ್ತದೆ, ಒಳಗೆ ಭಯ ಇರ್ತದೆ. ಸಿಂಹ ಕಾಡಿನಲ್ಲಿ ಹೋಗುವಾಗ 4-5 ಹೆಜ್ಜೆ ಹೋದ ಮೇಲೆ ತಿರುಗಿ ತಿರುಗಿ ನೋಡುತ್ತಂತೆ. ಅದಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ. ಹೆಸರೇನೋ ಇಟ್ಟಾರ ಕವಿಗಳು. ಅದು ಯಾಕೆ ಹೊಳ್ಳಿ ನೋಡ್ತದಂದ್ರೆ, ನನ್ನ ಯಾರು ತಿನ್ನಕ್ಕೆ ಬರ್ತಾರನಂತ ಹೊಳ್ಳಿ ನೋಡ್ತಿರ್ತದೆ. ಅದನ್ನು ತಿನ್ನೋದು ಯಾವುದೂ ಇಲ್ಲ ಕಾಡಿನಲ್ಲಿ. ಯಾಕದು ಹೊಳ್ಳಿ ನೋಡ್ತದಂದ್ರೆ, ಭಾಳ ಮಂದಿನ ತಿಂದಿರ್ತದಲ್ಲ, ಅದಕ್ಕೆ ಹೆದರಿಕೆ. ಅದಕ್ಕೆ ವ್ಯರ್ಥ ಸಂಪಾದನೆ ಮಾಡದೆ ಧರ್ಮಾಧಾರಿತ ಯಾರು ಅರ್ಥ ಸಂಪಾದನೆ ಮಾಡ್ತಾರೋ ಅದು ಅರ್ಥಪೂರ್ಣ ಖರ್ಚಾಗುತ್ತೆ, ಅವರ ಜೀವನಕ್ಕೆ ಅದು ಉಪಯೋಗ ಆಗ್ತದೆ. ಎರಡನೇ ವಿಷಯ, ಆರ್ಥಿಕತೆಯಲ್ಲಿ ಇವಾಗ ಸಾಕಷ್ಟು ಅಭ್ಯಾಸಗಳಿದಾವೆ. ಈಗ ಒಳ್ಳೊಳ್ಳೆ ಸರ್ಟಿಫಿಕೇಟ್ ಪಡೀತಾರೆ, CA ಮಾಡಿರ್ತಾರೆ. ಅದಕ್ಕಾಗಿ ವಿಶ್ವವಿದ್ಯಾಲಯಗಳಿದ್ದಾವೆ ಆರ್ಥಿಕ ನೀತಿಯನ್ನು ತಿಳಿಸಿಕೊಡ್ಲಿಕ್ಕೆ. ಬದಾಮಿಯಲ್ಲಿ ಬಹಳ ವರ್ಷಗಳ ಹಿಂದುಗಡೆ 70ನೇ ದಶಕದಲ್ಲಿ ಒಬ್ಬರು ಪಟ್ಟಣ ಶೆಟ್ಟರು ಅಂತಿದ್ರು, BM ಪಟ್ಟಣ ಶೆಟ್ಟರು. ಅವ್ರ ಹತ್ರ ಒಂದು ಕಾರ್ ಇತ್ತು ಅವಾಗಿನ ಕಾಲಕ್ಕೆ. ಅದು ಕೊಣ್ಣೂರಾಗ ಹಾದು ಹೋಗಿತ್ತಂದ್ರೆ ಇಡೀ ಊರವ್ರು ಮಾತಾಡ್ತೀರಿ, ಹಿಂಗೆ ಕಾರ್ ಹೋಗೈತಿ ಪಟ್ಟಣ ಶೆಟ್ಟರದು, ಹೊಳ್ಳಿ ಬರ್ತತಿ. ಹೊಳ್ಳಿ ಬರೋದು ಯಾವತ್ತಂತ ಹೇಳಿದೆ, ಕೊಣ್ಣೂರಾಗ ಮಂದಿ ಬಂದು ಅದನ್ನು ನೋಡ್ತಿದ್ರು. ಅಷ್ಟು ಶ್ರೀಮಂತರವ್ರು ಅವತ್ತು. ಅವರು ವಿಶೇಷವಾದ ಒಂದು ಅಧಿಕಾರದಲ್ಲಿ ಇದ್ರು. ಜರ್ಮನ್ ದೇಶದಿಂದ ಒಬ್ಬ ಜರ್ಮನಿಯ ಆರ್ಥಿಕ ತಜ್ಞ ಭಾರತಕ್ಕೆ ಬಂದಿದ್ದ. ಅವರು ಪಟ್ಟಣ ಶೆಟ್ಟರನ್ನ ಭೇಟಿಯಾಗಕ್ಕೆ ಬಂದಿದ್ದ. ಪಟ್ಟಣ ಶೆಟ್ಟರು ಆರ್ಥಿಕ ತಜ್ಞ ಜರ್ಮನಿಯನ್ನು ಕರ್ಕೊಂಡೊಂದು ಹೊಲಕ್ಕೆ ಹೋಗಿದ್ರು, ಜಮೀನಲ್ಲಿ ನೋಡಕ್ಕೆ ಕರ್ಕೊಂಡೋಗಿದ್ರು. ಈ ಹೊಲದಾಗೂ ಗಳೆ ಹೊಡಿತಿದ್ರು, ಆ ಹೊಲದಾಗೂ ಗಳೆ ಹೊಡಿತಿದ್ರು, ಎತ್ತಿನ ಗಳೆ. ಅವಾಗ ಭಾಷೆ ಬರದೇ ಇರೋದ್ರಿಂದ ಇವರು ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ಅಲ್ಲಿ ಹೊಲದಲ್ಲಿ ಒಬ್ಬ ಕೆಲಸ ಮಾಡೋ ಹೆಣ್ಮಗಳನ್ನ ಮಾತನಾಡಿಸಿದ್ರು, ಕನ್ನಡದಾಗ ಹೇಳ್ತಿದ್ರು, ಇವ್ರು ಹೊಳ್ಳಿ ಇಂಗ್ಲೀಷ್ನಾಗ. ಇದನ್ನ ಯಾಕೆ ಹೇಳಕತ್ತೇನಂದ್ರೆ ಆಮೇಲೆ ಅರ್ಥ ಆಗ್ತತಿ. ಆರ್ಥಿಕ ವಿಚಾರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಅರ್ಥ ಆಗ್ತದೆ. ಅವಳನ್ನ ಕೇಳಿದ್ರು, ಆಕೆ ಹಿಂದೆ ಶಡ್ಡಿ ಬಟ್ಟೆಲ್ಲ ಕಾಳು ಹಾಕ್ತಿದ್ಲು. ಆಕಿನ ಕೇಳಿದ್ರು, ಅವತ್ತಿನ ಕಾಲಕ್ಕೆ ಆಕಿಗೆ 50 ಪೈಸಾ ಇತ್ತಂತ ಒಂದಿನಕ್ಕೆ. ಆಕಿನ ಕೇಳ್ತಾರೆ, ನಿನ್ನ ಗಂಡ ಏನು ಮಾಡ್ತಾನ, ನೀ ಇಲ್ಲಿ ಕೆಲಸ ಮಾಡಾಕತ್ತಿ. ನನ್ನ ಗಂಡ ಅಚ್ಚಿ ಕಡೆ ಕೆಲಸ ಮಾಡಾಕತ್ತಾನ, ಹೊಲದಾಗ ಮಂದಿ ಹೊಲದಾಗ ಕೆಲಸ ಮಾಡಾಕತ್ತಾನ. ಅವಾಗ ₹1 ಇತ್ತಂತವ. ಯಾಕ ನೀನು ನಿನ್ನ ಗಂಡ ಸೇರಿ ಇಲ್ಲೇ ಕೆಲಸ ಮಾಡಿದ್ರೆ ಉಳಿತಾಯಕ್ಕಿತ್ತಲ್ವ ಅಂದ್ರೆ, ನನ್ನ ಗಂಡ ಇಲ್ಲೇ ಮಾಡಿದ್ರೆ ಅವಾಗ ₹1 ಬರಂಗಿಲ್ಲ. ಅದಕ್ಕೆ ಮಂದಿ ಹೊಲದಾಗ ಮಾಡಿದ್ರೆ ಅವಾಗ ₹1 ಬರ್ತತಿ. ನಾನು ಅಲ್ಲೊಬ್ಬಿಕ್ಕಿನ ಕಳಿಸೋದಿಲ್ಲ, ನಾನು ಇವ್ರ ಹೊಲದಾಗ ಮಾಡಾಕತ್ತೀನಿ, ಅದಕ್ಕೆ ನನಗೆ ಇಲ್ಲಿ 8 ಬರಾಕತ್ತತಿ. ಹಿಂಗಾಗಿ ನಾನು ಅವನ್ನ ಅಲ್ಲಿ ಕಳಿಸೀನಿ, ಅವಾಗ ₹1 ಬರ್ತತಿ. ಇಲ್ಲಿ ಹೆಣ್ಣಾಳ ಕೆಲಸ ಮಾಡಾಕತ್ತಾಳ, ಆಕಿಗೆ 8 ಕೊಡ್ತೇವೆ, ನಮ್ಗೆ 8 ಉಳಿತೈತೆ ಅನ್ಲಂತಕ್ಕೆ. ಅವಾಗನ ಯಾವ ವಿಶ್ವವಿದ್ಯಾಲಯದಲ್ಲಿ ಓದಾಳಿಕೆ ಅಂದ್ರಂತ, ಇದಕ್ಕೇನು ಅವಶ್ಯಕತೆ ಇಲ್ರಿ, ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಎಲ್ಲ ಗೊತ್ತೈತಂದ್ರಂತ. ಅಂದ್ರೆ ಆಕಿ ಗಂಡ ಇಲ್ಲೇ ಕೆಲಸ ಮಾಡಿದ್ದ ಅಂದ್ರೆ ಅವ್ಗ ರೊಕ್ಕ ಬರ್ತಿದ್ದಿಲ್ಲ. ಅವನ್ನ ಅಲ್ಲಿ ಕಳಿಸಿದ್ಲು, ₹1 ಬಂತು. 2 ಹೆಣ್ಣಾಳಿಲಿ ಇಲ್ಲಿ ಕೆಲಸ ಮಾಡಿಸ್ಕೊಂತಿದ್ಲಂತಕಿ, ಶಾಲಿ ಕಲಿದೇರು ಹೆಣ್ಮಗಳು. ಅಂದ್ರೆ ಕುಟುಂಬ ರಕ್ಷಣೆ ಮಾಡಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ನಾಲೆಜ್ ಅನ್ನುವಂಥದ್ದು, ಆರ್ಥಿಕ ನೀತಿ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ರಕ್ತಗತವಾಗಿ ಬಂದಿದೆ. ಅದನ್ನು ಈಗಲೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಮಂದಿ ಅಕ್ಕಿ ಡಬ್ಬಿ ಒಳಗೆ ರಗಡಿ ಇಟ್ಟಿರ್ತಾರೆ, ಅನ್ನ ಮಾಡಿದಾಗೂ ಬಂದಿರ್ತಾವೆ ಒಮ್ಮೆ ಗೊತ್ತಾಗದೆ. ಹೀಗಾಗಿ ಧರ್ಮಾಧಾರಿತ ಮತ್ತು ಯೋಜನಾಬದ್ಧ ಆರ್ಥಿಕತೆಯನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಆಪತ್ತು ಬರೋದಿಲ್ಲ. ಆಪತ್ತು ಬಂದರೆ ಅದು ಅರ್ಥ ಉಪಯೋಗ ಆಗ್ತದೆ. ಎರಡನೇದು. ಮೂರನೇದು ಯಾವುದು ಅಂದರೆ ಬಯಕೆ. ಮನುಷ್ಯನಿಗೆ ಬಯಕೆ ಇದ್ರೆ ಮಾತ್ರ ಬದುಕಲಿಕ್ಕೆ ಬರ್ತದೆ, ಇಲ್ಲಿಕಂದ್ರೆ ಬರಂಗಿಲ್ಲ. ಎಲ್ಲರಿಗೂ ಬಯಕೆ ಇರುತ್ತೆ. ಬಯಕೆಗೆ ಆಸೆನೂ ಅಂತಾರೆ, ಬಯಕೆಗೆ ಕಾಮವೂ ಅಂತಾರೆ. ಕಾಮ ಅಂದರೆ ಬೇರೆ ಅರ್ಥ ಕೊಡುತ್ತೆ, ಆದರೆ ಅಪೇಕ್ಷೆ ಅನ್ನೋ ಶಬ್ದ ಚೆನ್ನಾಗಿ ಕಾಣಿಸ್ತದೆ. ಎಲ್ಲರಿಗೂ ಅಪೇಕ್ಷೆ ಇದೆ ಇಲ್ಲಿ ಕೂತವ್ರಿಗೆ. ಅಕಸ್ಮಾತ್ ನಾನು ಅಜ್ಜಾರು ಕೂಡಿ 3 ಗಂಟೆ ಮಟ್ಟ ಮಾತಾಡಕತ್ತೀವಿ ಅಂದ್ರೆ ನಿಮಗೊಂದು ಅಪೇಕ್ಷೆ ಬರ್ತದೆ, ಬಿಡ್ತಾರೆ ಇಲ್ಲಿ ಅವ್ರು ಹೊಟ್ಟಿಸ್ತದೆ ನಮ್ಗೆ.
ಇದಕ್ಕೆ ಅಪೇಕ್ಷೆ ಅಂತಾರೆ. ಕೂಸು ಅಳ್ತದೆ, ಹೊಟ್ಟೆ ಹಸಿತಾನೆ ಕೂಸು ಅಳ್ತದೆ, ಅಪೇಕ್ಷೆ. ಬಯಕೆ ಅನ್ನುವಂಥದ್ದು ಎಲ್ಲರಿಗೂ ಇರ್ತದೆ, ಆದರೆ ಅದು ವಿಪರೀತ ಆಯಿತು ಅಂದರೆ ಅದು ದುರಾಶೆ ಆಗ್ತದೆ. ಅರ್ಷಡ್ ವರ್ಗಗಳಲ್ಲಿ ಮೊದಲನೇದನೇ ಬಯಕೆ ಇದೆ, ಆಸೆ ಇದೆ. ಆಸೆ ದುರಾಸೆ ಆಗಬಾರ್ದು. ಆಸೆ ಅಂದರೆ ಅಪೇಕ್ಷೆ ಇರಬೇಕು. ನಮಗೆ ಹೊಲ ಇರಬೇಕು, ಮನೆ ಇರಬೇಕು, ನಮಗೆ ಮಕ್ಕಳಿರಬೇಕು, ಹಣ ಸಂಪಾದನೆ ಮಾಡ್ಕೋಬೇಕು, ನಮ್ಮ ಜೀವನ ಯಾರನ್ನೂ ಕೈ ಒಡ್ಡದೇ ಇರುವಂತೆ ನಾವು ಬದುಕಬೇಕು ಅನ್ನೋದು ಯಾವ್ದು ಅಪೇಕ್ಷೆ ಇದೆಯಲ್ಲ ಅದು ತಪ್ಪಲ್ಲ. ಅದು ಕೂಡ ಧರ್ಮಾಧಾರಿತ ಇರಬೇಕು. ಒಬ್ಬ ಅನಿಸ್ತಿ ಏನು ಚಪ್ಪಲ್ ತರಕ್ಕೆ ಹೋಗಿದ್ದ ಅಂಗಡಿಗೆ, ಪಾದರಕ್ಷೆ, ಸಾವುಕಾರ ಆಗಿಬಿಟ್ಟಿದ್ದಾವ. ದಡಗ್ನ 2 ದಿನದಾಗ ಲಾಟ್ರಿ ಹಚ್ಚಿಬಿಟ್ಟಿದ್ದಾವ. ಆ ಪಾದರಕ್ಷೆ ತಗೊಳಕ್ ಹೋದಾಗ ಹೇಳ್ದ, ಎಷ್ಟು ರೀ ನಿಮ್ದು ಸೈಜು ಚಪ್ಪಲಿದು ಅಂತ ಅಂಗಡಿಯಾಗ ಕೇಳ್ದ. ಏನು ನಾನು ಹಂಗೆ ಕೇಳ್ತೀನಿ, ನಿನ್ನ ಅಂಗಡಿಯಾಗ ಎಷ್ಟು ದೊಡ್ಡ ಹೋದ ನೋಡು ಅವನ್ನ ಕೂಡ ಅಂದಿವ. ಅವ್ರು 11 ಇಂಚಿಂದ ಕೊಟ್ಟರು, ಇವನ್ ಕಾಲು 7 ಇಂಚಿತ್ತು. ಒಂದು ಸ್ವಲ್ಪ ಹೊತ್ತಿಗೆ ಸುದ್ದಿ ಬಂತು ಅವ್ ಎಡವಿ ಬಿದ್ದಾನಂತ ಹೇಳಿ. ಯಾಕಂದ್ರೆ ಚಪ್ಪಲ್ ದೊಡ್ಡವಿದ್ರೆ ಎಡವಿ ಬೀಳ್ತಾರೆ. ಇಲ್ಲಿ ಯಾರೋ ಒಬ್ರು ಮನಿ ಹಾಕ್ಸಿದ್ ನೋಡಿದೆ ನಾನು. ಬೆಡ್ರೂಮ್ ಎಷ್ಟಿದ್ವು ಅಂದ್ರೆ 7 ಬೆಡ್ರೂಮಿನ ಮನಿ ಅಂತ. ಎಲ್ಲರ ಮುಂದೆ ಹೇಳೋದೇ ಯಾವ ಬೆಡ್ರೂಮ್ನಾಗ ಮಲ್ಕೊಂಡ್ರು ನಿದ್ದೆ ಬರೋಲ್ದಂತ. ಆಮೇಲೆ ಒಬ್ರು ಸಲಹೆ ಕೊಟ್ಟರು, ಜಪಾನ್ ಬೆಡ್ ತರಿಸ್ರಿ ಅಂತ ಹೇಳಿ. ಜಪಾನ್ ಬೆಡ್ ತರಿಸಿದ. ಅವ ಭೇಟಿಯಾಗಿದ್ದು ನನಗೆ, ಈಗಾರ ನಿದ್ದೆ ಬರಕತ್ತನ್ರಿ ಅನ್ನಿ. ಇಲ್ರಿ ಅನ್ನಿ, ಯಾಕಂದ್ರೆ ಅದ್ರದ್ದು ಇನ್ನೂ ಕಂತ ಮುಟ್ಟಿಲ್ರಿ ಅಂತ. ಬೆಡ್ಡಿಗೆ 55,000 ಅದಕ್ಕೆ. ಈಗ ತೆಗೆದು ಹೋಗೋದು ಮತ್ತೆ ಚಾಪ್ಯಾಗ ಮಲ್ಕೊಳಕತ್ತ. ಧರ್ಮದ ಆಧಾರದಲ್ಲಿ ಅರ್ಥ ಸಂಪಾದನೆ, ಆ ಹಣದಲ್ಲಿ ಮನುಷ್ಯನಿಗೆ ಬಯಕೆ ಇದ್ರೆ ಅವಾಗ ದುಃಖ ಇಲ್ಲ. ಎಲ್ಲ ಕಲಿಸಿಬಿಟ್ಟಾರೆ ದೇಶದಲ್ಲಿ. ಏನೇನು ಕಲಿಸಾರೋ, ಹಲ್ಲಿನ ಸಟ್ಟು ಹಾಕೋದು, ಮೊಣಕಾಲು ಸಟ್ಟು ಹಾಕೋದು, ಆಮೇಲೆ ಏನೇನು ಅಕ್ಕಿ ಕೊಡೋದು, ಏನೇನೆಲ್ಲ ಕೊಡ್ತಾನೆ ಇದ್ದಾರೆ. ಬರಲಿ, ನಮ್ಗೇನು ಅಭ್ಯಂತರ ಇಲ್ಲ, ಕೊಡಲಿ. ಮತ್ತು ಅದನ್ನು ಬೇರೆ ಥರ ಹೇಳ್ತಾರೆ, ಇವರು ವಿರೋಧಿ ಇದಾರಂತೆ. ಈಗ ಅಕ್ಕಿ ಕೊಡಾಕತ್ತಾರ, ಇಲ್ಲಿ ಮುಂದಿನ ಸರಿ ಅನ್ನನ ಮಾಡಿ ಕೊಡ್ತಾರಂತ ಸುದ್ದಿ ಐತಿ. ಅವ್ರ ಮನೆಗೆ ಎಷ್ಟೆಷ್ಟು ಬೇಕು ಒಂದು ಮಠದ ಮುಂದೆ ಮಾಡಿಬಿಡೋದು, ತೋಡಿ ಕೊಟ್ಬಿಡೋದು. ಇನ್ನೊಂದು